ಏನು ಮಾತಾಡಿದ್ರಿ ಫಸ್ಟ್ ಮೊದಲ ಭೇಟಿ ಈಗ ನೋಡಿದ್ರಿ, ಅನಂತರ ಆ ಕ್ಲೋಸ್ ಆದಾಗ ಏನು ಕೇಳಿದ್ರಿ, ಏನು ಹೇಳಿದ್ರಿ ಅಂತ? ಅವಾಗ ನಾನು ಇಂಗ್ಲೀಷಲ್ಲಿ ಮಾತಾಡಿದ್ದು. ನಿಮಗೆ ಕನ್ನಡ ಬರಲ್ಲ? ಆ ಟೈಮಲ್ಲಿ ಕನ್ನಡ ಬರ್ತಾ ಇರಲಿಲ್ಲ. ಓಕೆ. ಸೊ ನಾನು ಇಂಗ್ಲೀಷಲ್ಲಿ ವಾಟ್ಸ್ ಯುವರ್ ನೇಮ್ ಅಂತ ಕೇಳಿದೆ. ಅವರು ಪವಿತ್ರ ಅಂತ ಹೇಳಿದ್ರು ಅವರು. ಓಕೆ. ಅದೇ ಫಸ್ಟ್ ಟಾಕ್ ಸರ್. ಜಾಸ್ತಿ ಇಲ್ಲ, ಇಟ್ ವಾಸ್ ಹಾರ್ಡ್ಲಿ ಫಾರ್ ಲೈಕ್ 2 to 3 minutes. ಯಾಕಂದರೆ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ ಪಕ್ಕದಲ್ಲಿ. ಗ್ಯಾಪಲ್ಲಿ, ಸೈಕಲ್ ಗ್ಯಾಪಲ್ಲಿ ಲವ್ ಮಾಡಿದಾಗ ಭಾಳ ಬಲೆ ಇದ್ದೀರಿ ನೀವು. ಓಕೆ. ಸೊ ಪವಿತ್ರ ಅಂತ ಹೆಸರು ಹೇಳಿದ್ರು. ನಾನು ಹೇಳಿದೆ ನನ್ನ ಹೆಸರು ಸಂಜಯ್ ಅಂತ, ಮೈ ನೇಮ್ ಇಸ್ ಸಂಜಯ್ ಆ್ಯಂಡ್ ಇದು ಅಂತ ಅಷ್ಟೇ. ಓಕೆ. ಅದಾದಮೇಲಿಂದ ಲವ್ ಸ್ವಲ್ಪ 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 ಹೋಗ್ತಾಯಿತ್ತು. ವಿ ವರ್ ಲೈಕ್ ಲುಕಿಂಗ್ ಈಚ್ ಅದರ್ ದೂರನಿಂದ. ನಿಮ್ಮನ್ನು ಅವ್ರು ನೋಡೋದು, ಅವರು ನೀವು ನೋಡೋದು. ಅವ್ರ ಕಾಲೇಜಿನಿಂದ ಬರೋ ಟೈಮಲ್ಲಿ ನನ್ನ ಕ್ಯಾಬ್ ಬರೋದು, ನಮ್ಮ ಆಫೀಸ್ ಕ್ಯಾಬ್ ಬರೋದು. ಓಕೆ. ನಾನು ಡ್ರಾಪ್ ಆಗ್ತಾಯಿದ್ದೆ, ಸೊ ನೋಡೋದು. ಸೊ ಇಟ್ ವಾಸ್ ಗುಡ್. ನೀವು ಅವಾಗ ಏನಾದರೂ ಸಿಗರೇಟ್ ತೊಗೋಬೇಕು, ಇನ್ನೇನೋ ತೊಗೋಬೇಕು ಅಂತ ಅಂಗಡಿಗೆ ಹೋಗೋದು? ಏನು ಬೇರೆ ಅಂಗಡಿಯೇ ಬಿಟ್ಬಿಟ್ಟೆ ಸರ್. ಓ, ಮತ್ತೆ ಇನ್ನೇನು, ಮತ್ತೆ ಒಳ್ಳೆ ಹುಡುಗಿ ಸಿಕ್ಳು ಅಂಥೇಳಿ ನೀವು. ಓಕೆ. ಅಲ್ಲ, ಏನು ಮಾತಾಡ್ತಿದ್ರಿ ಈಗ? ನಿಮಗೆ ಕನ್ನಡ ಬರಲ್ಲ, ಅವ್ರಿಗೆ ಇಂಗ್ಲೀಷ್ ಬರ್ತಿರ್ಲಿಲ್ಲ, ಹೆಂಗೆ ಕಮ್ಯುನಿಕೇಟ್ ಹೆಂಗಾಗ್ತಿತ್ತು? ಕನ್ವರ್ಸೇಷನ್ ಎಲ್ಲ ಹೆಂಗಾಗ್ತಿತ್ತು? ಇಟ್ ವಾಸ್ ಥ್ರೂ ಐ ಟು ಐ ಕಾಂಟ್ಯಾಕ್ಟ್ ಸರ್. ಕಣ್ಣಿನ ಭಾಷೆ. ಓಕೆ. ಕಣ್ಣಿಂದ ನೀವು ಬೇಕಾದರೆ ಏನಾದರೂ ಹೇಳ್ಬೋದು ಸರ್. ಓಕೆ. ಕೋಪದಿಂದ ನೋಡಿದ್ರೆ ಗೊತ್ತಾಗುತ್ತೆ, ಪ್ರೀತಿಯಿಂದ ನೋಡಿದ್ರೂ ಗೊತ್ತಾಗುತ್ತೆ. ಅಲು ಬರ್ತಾ ಇದ್ದು ಎಲ್ಲ ನಿಮಗೆ ಕಣ್ಣ ಸಲುಗೆ ಅಂತಾರಲ್ಲ, ಹಂಗೆ ಕಣ್ಣಲ್ಲೇ ಎಲ್ಲ ಹೇಳ್ತಾ ಇದ್ರಿ? ಕಣ್ಣಲ್ಲಿ ನಡೀತಾ ಇತ್ತು. ಓಕೆ. ಆಮೇಲೆ ಐ ಥಿಂಕ್ ದಿಸ್ ವಿಲ್ ನಾಟ್ ವರ್ಕ್ಔಟ್ ಅಂತ ನಾನು ಕನ್ನಡ ಕಲ್ತಾನ ಅಂತ. ಪ್ರೀತಿಗೋಸ್ಕರ ಕನ್ನಡ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ದೆನ್ ಐ ಸ್ಟಾರ್ಟೆಡ್ ವಾಚಿಂಗ್ ಸ್ವರ್ಗೀಯ ಶ್ರೀ ಡಾಕ್ಟರ್ ರಾಜ್ಕುಮಾರ್ ಅವರ ಮೂವೀಸ್. ನೋಡ್ರಿ, ನಿಮ್ಮ ಪ್ರೀತಿಗೆ ಅಣ್ಣವ್ರ ಭಾಷೆ ಕೂಡ, ಯಾಕಂದ್ರೆ ಅವ್ರ ಭಾಷೆದಲ್ಲಿ ತುಂಬಾ ಮಾತಾಡಂಗಿಲ್ಲ ಬಿಡಿ, ಅವರ ಸ್ಪಷ್ಟತೆ, ಉಚ್ಚಾರಣೆ. ಸೊ ನೀವು ಅವ್ರ ಜೊತೆ, ಪವಿತ್ರ ಗೌಡ ಜೊತೆ ಮಾತಾಡೋದಕ್ಕೋಸ್ಕರನೇ ನೀವು ಕನ್ನಡ ಕಲಿಬೇಕು ಅಂತ ಅನಿಸ್ತೀನಿ? ಹೌದು. ಇಟ್ ವಾಸ್ ನಾಟ್ ರಿಕ್ವೈರ್ಮೆಂಟ್ ಫಾರ್ ಮಿ, ಯಾಕಂದ್ರೆ ಐ ವಾಸ್ ಇಂಟು IT ಇಂಡಸ್ಟ್ರಿ ಅಲ್ವಾ. IT ಇಂಡಸ್ಟ್ರಿಯಲ್ಲಿ ಇಂಗ್ಲಿಷ್ ಇದ್ದರೆ ಅಲ್ಲಿವರೆಗೂ ನಿಮಗೆ ಕನ್ನಡ ಭಾಷೆ ಕಲಿಬೇಕು ಅಂತ ಅನಿಸ್ತಾ ಇಲ್ವಾ? ನಿಮ್ಗೆ ಅಗತ್ಯ ಇಲ್ಲ. ಓಕೆ. ಬಟ್ ನಾನು ಪವಿತ್ರ ಚಿನ್ನು ಅಂತ ಕರೆಯೋದು ಪ್ರೀತಿನಿಂದ. ಚಿನ್ನು ಅಂತ. ಓಕೆ, ಓಕೆ. ಸೊ ಚಿನ್ನು ಅವ್ರು ನಿಮಗೆ ಏನಂತ ಕರೀತಿದ್ದು? ಸಂಜು. ನನಗೆ ಎಂಟೈರ್ ಬ್ಯಾಂಗ್ಳೂರ್ ನೋಸ್ ಮಿ ಆಸ್ ಸಂಜು. ಓಕೆ, ಓಕೆ. ಚಿನ್ನು, ಸಂಜು. ಓಕೆ, ಓಕೆ. ಸೊ ನಾನು ಚಿನ್ನಕ್ಕೋಸ್ಕರ ಯಾಕೆ ಕನ್ನಡ ಭಾಷೆನೇ ಅಲ್ವಾ. ಆ್ಯಂಡ್ ಐ ಆಮ್ ಎ ವೆರಿ ಫಾಸ್ಟ್ ಲರ್ನರ್, ನೋ ಮ್ಯಾಟರ್ ವಾಟ್ ಇಟ್ ಈಸ್. ಇಟ್ ಕ್ಯಾನ್ ಬಿ ಡ್ರೈವಿಂಗ್, ಇಟ್ ಕ್ಯಾನ್ ಬಿ ರೈಡಿಂಗ್, ಇಟ್ ಕ್ಯಾನ್ ಬಿ ಲ್ಯಾಂಗ್ವೇಜ್, ಇಟ್ ಕ್ಯಾನ್ ಬಿ ಎನಿ ಟೆಕ್ನಾಲಜಿ. ಐ ಆಮ್ ಎ ವೆರಿ ಫಾಸ್ಟ್ ಲರ್ನರ್. ನನಗೆ ನೀವು ಹೇಳ್ಕೊಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ನಾನು ನೋಡಿದ್ನಾ, ಕೇಳಿದ್ನಾ, ಗ್ರಾಸ್ ಮಾಡ್ಬಿಡ್ತೀನಿ. ಎಂಥ ವಿಷಯನೇ ಇರಲಿ, ಯಾವ ಕೆಲಸನೂ ಇರಲಿ. ಅಲ್ಲ, ಪವಿತ್ರ ಕೂಡ ಹೃದಯ ಕದಿಯೋದ್ರಲ್ಲೂ ಕೂಡ ಸಿಕ್ಕಾಪಟ್ಟೆ ಫಾಸ್ಟ್. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ಹೌದಾ? ಥ್ಯಾಂಕ್ ಯು. ಅಲ್ಲ, ಹೌದಲ್ಲ, ನಿಜ ತಾನೇ ಅದು. ಭಾಷೆ ಇಲ್ಲ, ಕಣ್ಣಲ್ಲೇ ಆ ಪ್ರೀತಿನ ನೀವು ಒಂದು ಸೇತುವೆಯಾಗಿ ಕ್ರಿಯೇಟ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡಿ, ಬಾಂಡಿಂಗ್ ಕ್ರಿಯೇಟ್ ಮಾಡಿ. ತುಂಬಾ ಚೆನ್ನಾಗಿ ವರ್ಡ್ ಯೂಸ್ ಮಾಡಿದ್ರಿ, ಸೇತುವೆ ಅಂತ. ಹೌದು, ಅದೊಂದು ಸಂವಹನ ಅಲ್ವಾ ಅದು. ಆದ್ರೆ ಅಲ್ಲಿ ಲ್ಯಾಂಗ್ವೇಜ್ ಇಲ್ಲ, ಆದ್ರೆ ಫೀಲಿಂಗ್ಸ್ ಇದೆ, ಫೀಲಿಂಗ್ಸ್ ಕಮ್ಯುನಿಕೇಟ್ ಆಗ್ತಾ ಇದೆ. ಕಂಟಿನ್ಯೂ ಮಾಡಿ. ಸೊ ನಾನು ಸ್ವರ್ಗೀಯ ಶ್ರೀ ರಾಜ್ಕುಮಾರ್ ಅವರ ಮೂವೀಸು, ಯಾಕಂದ್ರೆ ಅವ್ರ ವಾಯ್ಸ್ನೆಸ್ಸಲ್ಲಿ ಆ ಟೋನ್. ಅಲ್ಲಿವರೆಗೂ ನಿಮ್ಗೆ ರಾಜ್ಕುಮಾರ್ ಅವ್ರು ಗೊತ್ತಿತ್ತಾ? ನೋ, ಐ ನೆವರ್ ಯೂಸ್ ಟು ವಾಚ್ ಎನಿ ಕನ್ನಡ ಮೂವೀಸ್. ನೋಡ್ತಾ ಇರಲಿಲ್ಲ? ನೋ. ಆಮೇಲೆ ರಾಜ್ಕುಮಾರ್ ಒಬ್ಬ ಮೇರು ಪ್ರತಿಭೆ ಕನ್ನಡದಲ್ಲಿ ಇದ್ದಾರೆ ಅಂತಾನೂ ಗೊತ್ತಿರಲಿಲ್ಲ ನಿಮ್ಗೆ, ಆಕ್ಟಿಂಗ್ ಮಾಡಿದ್ದಾರೆ? ದಟ್ಸ್ ಆಫ್ಟರ್ ದಟ್. ಅದಾದ ಮೇಲಿನಿಂದ ನಾನು ಕನ್ನಡದವರು ಜನ ಜೊತೆ ಬೆರೆಯೋದಕ್ಕೆ ಶುರು ಮಾಡಿದ್ರೆ, ಸ್ಟಾರ್ಟ್ ಮಾಡಿದೆ. ವೆರಿ ಇಂಟ್ರೆಸ್ಟಿಂಗ್. ಇವರು ಅಂತ. ಇಲ್ಲ ಅಂದ್ರೆ ಆಫೀಸಿಂದ ಬಂದ್ನಾ, ರೂಮಲ್ಲಿ ಇದ್ದೆ, ಊಟ ಮಾಡಿದ್ನಾ, ಮಲಗ್ನಾ, ತಿರ್ಗಾ ಇದ್ರ ಆಫೀಸ್ಗೆ ಹೋದೆ, ಅಷ್ಟೇ ಕೆಲಸ ನಂದು. ಓಕೆ. ಬಟ್ ನನಗೆ ಅದು ಆದ್ಮೇಲಿನಿಂದ ದೆನ್ ಐ ಸ್ಟಾರ್ಟೆಡ್ ಲೈಕ್ ಲೆಟ್ಸ್ ಬಿ ಪಬ್ಲಿಕ್. ಓಕೆ. ಪಬ್ಲಿಕ್ ಜೊತೆ ಬೆರೆಯೋದಕ್ಕೆ ಶುರು ಮಾಡಿದ್ರಿ, ರಾಜ್ಕುಮಾರ್ ಅವರ ಮೂವಿ ನೋಡೋದಕ್ಕೆ ಶುರು ಮಾಡಿದ್ರಿ. ಐ ನೀಡ್ ಸಮ್ವನ್ ಟು ಟಾಕ್ ಕನ್ನಡ ಆಸ್ ವೆಲ್, ರೈಟ್? ಓಕೆ, ಕರೆಕ್ಟ್. ಕನ್ನಡ ಮಾತಾಡಬೇಕು ಅಂದ್ರೆ ಒಬ್ಬ ಸಿಗ್ಬೇಕಲ್ವಾ, ಪವಿತ್ರ ಗೌಡ ಬೇಕು. ಯಾಕಂದ್ರೆ ಪವಿತ್ರ ಗೌಡ ಹತ್ರ ನಾನು ಡೈರೆಕ್ಟ್ ಹೋಗ್ಬಿಟ್ಟು ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಅಪ್ಪ ಅಮ್ಮ ಇರ್ತಾರೆ. ಹೌದು. ಸೊ ಐ ಟ್ರೈಡ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ದ ಪೀಪಲ್ ಹೂ ಆರ್ ಅರೌಂಡ್. ಓಕೆ. ಕಲ್ತ್ರ ಭಾಷೆನ ಆಮೇಲೆ ನೋಡ್ತಾ ಕಲ್ತೆ, ಸಿಕ್ತೆ. And if you see my language and my tone, it is almost, it will be like with Dr. Rajkumar as well, the way he used to speak. ಅವ್ರು ಹೆಂಗೆ ಮಾತಾಡ್ತಾ ಇದ್ರು ಅದೇ ಟೋನಲ್ಲಿ ನಾನು ಮಾತಾಡ್ತೀನಿ, ಯಾಕಂದರೆ ನಾನು ಕಲ್ತಿರೋದೇ ಅಲ್ಲಿಂದ.
ಓಹೋ, ನಿಮ್ಮ ಪ್ರೀತಿಗೆ ಒಂದು ರೀತಿ ಸೇತುವೆಯಾಗಿ ರಾಜ್ಕುಮಾರ್ ಅವರ ಕನ್ನಡದ ಸ್ಪಷ್ಟ ಭಾಷೆ ಉಚ್ಚಾರಣೆ ನಿಮಗೆ ಒಂದು ರೀತಿ ನೆರವಾಗಿದೆ. ಹೌದು. ಯಾವ ಭಾಷೆ ಕಲ್ತಾದ್ಮೇಲೆ ಮೊದಲು ಹೋಗಿ ಪವಿತ್ರ ಗೌಡ ಅವ್ರಿಗೆ ಕನ್ನಡದ ಯಾವ ಭಾಷೆಯ ಮೂಲಕ ಅವ್ರನ್ನ ಅರ್ಥೈಸಿರಿ, ನನಗೆ ಕನ್ನಡ ಬರುತ್ತೆ, ನಾನು ಕಲ್ತಿದ್ದೀನಿ ಅನ್ನೋದನ್ನು? ಇಲ್ಲ, ಅವ್ರಿಗೂ ಗೊತ್ತಾಯ್ತು ದಟ್ ಏನೋ ಐ ಆಮ್ ಟ್ರೈಯಿಂಗ್ ಅಂತ. ಯಾಕಂದರೆ ಒಂದೊಂದ್ಸತಿ ಫೋನಲ್ಲಿ ಮಾತಾಡುವಾಗ 2 ಶಬ್ದ 3 ಶಬ್ದ ಒಂದು ಸೆಂಟೆನ್ಸು ಕನ್ನಡದಲ್ಲೇ ಹೇಳೋದು. ಓಕೆ. ಶಿ ಯೂಸ್ ಟು ಫೀಲ್ ಹ್ಯಾಪಿ ದಟ್ ಇವರು ಕಷ್ಟಪಡ್ತಾ ಇದ್ದಾರೆ, ಗೊತ್ತಾಗ್ತಾ ಇದೆ ಅಂತ, ಕಲ್ತಾ ಇದ್ದಾರೆ ಅಂತ.